ಜೀವನ ಸೆರೆಮನಿಲ್ ಬಂದಿಯಾಗಿರೋ ತರ ಇರುತ್ತೆ. ಆದ್ರೆ ಇಲ್ಲಿ ವಾತಾವರಣ ಸೆರೆಮನಿ ತರ ಅನ್ಸಿದ್ರು ಜೀವನ ನೆಮ್ಮದಿಯಾಗಿರುತ್ತೆ. ಬೇಡ ಮಗ್ನೆ, ನಿನ್ನ ಈ ರೀತಿ ನೋಡೋದಕ್ಕೆ ನನ್ ಕೈಲಿ ಆಗಲ್ವೋ? ನೀವ್ ಹೇಳಿದ ರೀತಿ ಎಲ್ಲ ನನ್ ಕೈಯಲ್ಲಿ ಬದುಕಕ್ಕಾಗಲ್ಲ ಮಾಮ್. ಬೇಡಪ್ಪ ಬೇಡ, ನಾನ್ ಹೇಳೋ ರೀತಿ ನೀನ್ ಬದುಕ್ಬೇಡ. ನಿನಗ್ ಹೇಗ್ ಇಷ್ಟನೋ ಹಾಗೆ ಬದುಕು, ಆದ್ರೆ ನನ್ ಕಣ್ ಮುಂದೆ ಬದುಕೋ. ಇಲ್ಲ ಅಲ್ಲ ಪುಷ್ಪಕ್, ನನಗ್ ಗೊತ್ತು ಕಣೋ ಈ ತಾಯಿ ಮೇಲೆ ನಿನಗೆಷ್ಟು ಕೋಪ ಬಂದಿದೆ ಅಂತ. ನಾನು ನಿನ್ ಹತ್ರ ಆ ರೀತಿ ಮಾತಾಡ್ಬಾರ್ದಿತ್ತು, ಅದ್ರಲ್ಲೂ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಾರ್ದಿತ್ತು ಕಣೋ. ಛೇ, ಏನೋ ಕೆಟ್ಟಗಳಿಗೆ ನನ್ ಬಾಯಿಂದ ಅಂತ ಮಾತು ಬಂದ್ಬಿಡ್ತು. ಆದ್ರೆ ಈಗ ನನ್ ತಪ್ಪಿನ ಅರಿವು ನನಗಾಗಿದೆ ಕಣೋ. ನೀನ್ ಮನೆ ಬಿಟ್ಟು ಬಂದ್ಮೇಲೆ ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಕಣೋ. ಒಂಟಿತನ ಕಾಡ್ತಿದೆ, ಎಲ್ಲ ಶೂನ್ಯ ಅನ್ನಿಸ್ತಿದೆ ಕಣೋ. ಪುಷ್ಪಕ್ ನೋಡಪ್ಪ, ಬೇಕಾದ್ರೆ ನಾನು ನಿನ್ ಕೈ ಮುಗಿದ್ ಬೇಡ್ಕೋತೀನಿ ಕಣೋ. ದಯವಿಟ್ಟು ಮನೆಗ್ ಬಾರೋ, ನಾನು ನಿನ್ ಯಾವತ್ತೂ ಆ ರೀತಿ ಮಾತಾಡಲ್ಲಪ್ಪ. ಪ್ಲೀಸ್ ಮನೆಗ್ ಬಾರೋ. ಸಾರಿ ಮಾಮ್, ನಾನು ಎಲ್ಲಿಗೂ ಬರಲ್ಲ. ಬೇಡ ಮಗ್ನೆ, ದಯವಿಟ್ಟು ಹೀಗೆಲ್ಲ ಅನ್ಬೇಡ್ವೋ. ನಾನ್ ಬಂದ್ರೆ ನಿಮ್ ಸ್ಟೇಟಸ್ಗೆ ಧಕ್ಕೆ ಬರುತ್ತಲ್ವಾ? ಪಾಪ ನನ್ನಿಂದ ಸಮಾಜದಲ್ಲಿ ನೀವೇನಕ್ಕೆ ತಲೆ ತಗ್ಗಿಸ್ಬೇಕು? ನಿಮಗೆ ಸೊಸೈಟಿ ಸ್ಟೇಟಸ್ ಇದೇ ತಾನೇ ಮುಖ್ಯ. ಆಗ್ಲಿ, ಅದ್ರ ಜೊತೆನೆ ಹಾಯಾಗಿರಿ. ನೀವು ಬದುಕಿರಿ, ನನಗೂ ಬದುಕೋದಕ್ ಬಿಡಿ. ಇಲ್ಲ ಕಣೋ, ನನಗೆ ನೀನ್ ಮುಖ್ಯ. ನನ್ ಮಗನ್ ಸುಖ ಸಂತೋಷ ಮುಖ್ಯ. ಅಲ್ಲಿ ನೋಡು, ಅಲ್ಲಿ ನಿಮ್ಮಪ್ಪನ. ನೀನ್ ಮನೆ ಬಿಟ್ಟು ಬಂದಾಗಿಂದ ಸರಿಯಾಗಿ ಊಟ ನಿದ್ದೆ ಏನು ಮಾಡ್ತಿಲ್ಲ ಕಣೋ.